ಅಫಜಲ್ಪುರ ತಾಲೂಕಿನ ಭೀಮಾ ನದಿ ಸಂಪೂರ್ಣ ಬರಿದಾಗಿದ್ದು ಉಜ್ಜಯಿನಿ ಹಾಗೂ ನಾರಾಯಣಪುರ ಜಲಾಶಯಗಳಿಂದ ತಕ್ಷಣ ನೀರು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಐಕ್ಯ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ವತಿಯಿಂದ ಜುಲೈ 15ರಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಹರಿಯುವ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡುವಂತೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರಿಗೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಂಘದ ಮುಖಂಡರು ಆರೋಪಿಸಿದ್ದಾರೆ. ಭೀಮಾ ನದಿಯಲ್ಲಿ ನೀರಿನ ಕೊರತೆಯಿಂದ ತಾಲೂಕಿನಲ್ಲಿ ಸುಮಾರು 70,000 ಎಕರೆ ಕಬ್ಬು ಬೆಳೆ ತೀವ್ರ ಹಾನಿಗೊಳಗಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಕೂಡಲೇ ಭೀಮಾ ನದಿಗೆ ನೀರು ಹರಿಸಬೇಕು, ಅಫಜಲ್ಪುರ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಹಾಗೂ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀಮಂತ್ ಬಿರಾದಾರ್, ಗುರುಚಂದ ಕವಟೆ, ರಮೇಶ್ ಶೆಟ್ಟಿ, ಅಣ್ಣಾರಾಯಗೌಡ್ ಪಾಟೀಲ್, ಮೈಬೂಬ್ ನದಾಫ್, ಸಿದ್ದು ಹುಲಿ, ಈರಣ್ಣ ಕಣ್ಣಿ, ಮಲ್ಲಣ್ಣ ರೋಡ್ಗಿ, ಪಟೇಲ್, ಲಕ್ಷ್ಮಣ್ ಕುಂದಾರ್, ಮಲ್ಕಪ್ಪ ಬಿರಾದಾರ್, ಯಶವಂತ್ ಪಟೇಲ್ದಾರ್, ಶಿವಲಿಂಗ ಬೆಳ್ಕುಂಬಿ, ಶ್ರೀಶೈಲ್ ಬೆನ್ನೂರ್ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಚೆನ್ನು ಹಿಂಚನಗೆರೆ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಇವತ್ತು ಅಫಜಲ್ಪುರ ತಾಲೂಕಿನಲ್ಲಿ ನಮ್ಮ ರೈತ ಸಂಘದ ವತಿಯಿಂದ ಒಂದು ಸಭೆಯನ್ನು ಕರೆದಿದ್ದೇವೆ. ಆ ಒಂದು ಸಭೆಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಅಫಜಲ್ಪುರ ತಾಲೂಕಿನಲ್ಲಿ ಒಂದು ಕಡೆ ಭೀಮಾ ನದಿಗೆ ನೀರಿಲ್ಲ, ಇನ್ನೊಂದು ಕಡೆ ಮಳೆ ಇಲ್ಲದೆ ಅತ್ಯಂತ ರೈತ ಸಂಕಷ್ಟದಲ್ಲಿದ್ದಾನೆ, ಬರಗಾಲ ಬಿದ್ದಿದೆ. ಹಾಗಾಗಿ ನಾವು ಇವತ್ತು ತಹಶೀಲ್ದಾರ್ ಅವರ ಕಚೇರಿಗೆ ಬಂದಿರುವ ಉದ್ದೇಶ ಏನಂತ ಕೇಳಿದ್ರೆ, ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇವೆ. ಇವತ್ತು ಒಂದು ಬರಗಾಲ ಘೋಷಣೆ ಆಗಬೇಕು, ಒಂದು ಭೀಮಾ ನದಿಗೆ ನೀರು ಬಿಡಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ನಾವೆಲ್ಲರೂ ಬರೀ ಸಾಂಕೇತಿಕವಾಗಿ ಒಂದೊಂದು ಹಳ್ಳಿಯಿಂದ ಇಬ್ಬಿಬ್ಬರು ಮಾತ್ರ ನಾವು ಕರೆಸಿ ಇವತ್ತು ಸಾಂಕೇತಿಕವಾಗಿ ಒಂದು ಮನವಿ ಪತ್ರ ಕೊಡಬೇಕು ಅಂತೇಳಿ ಬಂದಿದ್ದೀವಿ. ಏನಂತ ಕೇಳಿದ್ರೆ, ಇವತ್ತು ಭೀಮಾ ನದಿಗೆ ನೀರಿಲ್ಲದೆ 70,000 ಎಕರೆ ಕಬ್ಬು ಇವತ್ತು ಕಡಿದು ರೈತ ಬಾಂಧಕ್ ಹಾಕುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಇದಕ್ಕೆ ಕಾರಣ ಏನಂತ ಕೇಳಿದ್ರೆ, ಪ್ರಕೃತಿ ವಿಕೋಪ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ನಮ್ಮ ತಾಲೂಕಿನಲ್ಲಿರುವ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಇದಕ್ಕೆ ನೇರ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಅವಕಾಶ ಇತ್ತು. ಕಳೆದ ವರ್ಷ ಏನು ಭೀಮಾ ನದಿ ಮಹಾಪೂರ ಆಗಿ ಹೋದಂಥ ಸಂದರ್ಭದಲ್ಲಿ ಇವತ್ತು 3.5 TMC ನೀರು ಹಿಡಿಬೇಕಾಗಿತ್ತು ಸಣ್ಣ ಬ್ಯಾರೇಜ್. ಆದರೆ ಇವತ್ತು ಅದರ ಕೆಪಾಸಿಟಿ ಪ್ರಕಾರ ನೀರು ಹಿಡಿದೆ ಆ ಒಂದು ಮಳೆಗಾಲದಲ್ಲಿ ಪೋಲಾಗೋದಕ್ಕೆ ಬಿಟ್ಟು ಇವತ್ತು ನೀರಿಲ್ಲದೆ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿಸುವುದಕ್ಕೆ ಕಾರಣ ಏನಂತ ಕೇಳಿದ್ರೆ, ಈ ತಾಲೂಕಿನ ಬೇಜವಾಬ್ದಾರಿ ಸರ್ಕಾರ ಮತ್ತು ಅಧಿಕಾರಿಗಳೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ, ನಾಳೆ ಏನು ಬುಧವಾರ ದಿನ ನಾಳೆ ನಾವು ಧರಣಿ ಹಾಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತು 15ನೇ ತಾರೀಕಿಗೆ ನಿರಂತರವಾಗಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ಕಾರಣ ಏನಂತ ಕೇಳಿದ್ರೆ, ಭೀಮಾ ನದಿಗೆ ನೀರು ಹರಿಸಬೇಕು, ಒಂದು ಬರಗಾಲ ಘೋಷಣೆ ಆಗಬೇಕು, ಮತ್ತು ಬರಗಾಲ ಘೋಷಣೆ ಆಗಿ ಬಿಟ್ರೆ ಸಾಲೋದಿಲ್ಲ, ಪರಿಹಾರ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ. ಪ್ರತಿ ಎಕರೆಗೆ 50,000 ರೂಪಾಯಿ ಏನು ಮೇಲಡಿ ಇದ್ದಂತ ರೈತರಿಗೆ ಕೊಡಬೇಕು, ಕಬ್ಬು ಬೆಳೆಗಾರರಿಗೆ ಪ್ರತಿ ಎಕರೆಗೆ 70,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ನಾವು ಲಾಭವನ್ನ ಕೇಳ್ತಾ ಇಲ್ಲ, ಪ್ರತಿ ಎಕರೆಗೆ 50,000 ರೂಪಾಯಿ ನಾವು ಖರ್ಚನ್ನ ಮಾಡಿದ್ದೀವಿ, ಆ ಖರ್ಚನ್ನ ಕೇಳ್ತಾ ಇದ್ದೀವಿ. ಇವತ್ತು ನಮಗೆ ಇವತ್ತು ಮಳೆ ಇಲ್ಲದೆ ಭೀಮಾ ನದಿಯಲ್ಲಿ ನೀರಿಲ್ಲದೆ ಸಂಪೂರ್ಣವಾಗಿ ನಮ್ಮ ಕಬ್ಬನ್ನ ಕಡಿದು ಇವತ್ತು ಬಾಂಧಕ್ ಹಾಕುವಂತ ಪರಿಸ್ಥಿತಿ ಬಂದಿದೆ. ನಮಗೆ ಪರಿಹಾರವನ್ನು ಹಾಕಿದಂತ ಖರ್ಚನ್ನ ಕೇಳ್ತಾ ಇದ್ದೀವಿ, ಹೊರತಾಗಿ ಲಾಭನ ಕೇಳ್ತಾ ಇಲ್ಲ. ನಾವು ನಾಳೆ 15ನೇ ತಾರೀಕಿನಂದು ನಿರಂತರವಾಗಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ನಾವು ನಿರಂತರವಾಗಿ ನಾವು ನಿಮ್ಮ ಮನಸ್ಸಿಗೆ ಬಂದಷ್ಟು ದಿನ ಕುಂದ್ರಲಿ ಅಂತೇಳಿ ನೀವು ಬೇಜವಾಬ್ದಾರಿತನದಿಂದ ಮಾಡಿದ್ರೆ ನಾವು ಹಿಂದಕ್ಕೆ ತಗೊಳ್ಳೋದಿಲ್ಲ. ನಾವು 4 ದಿನ ನೋಡ್ತೀವಿ, 5 ದಿನ ನೋಡ್ತೀವಿ. ಸೋಮವಾರ ದಿನ ಸಂಪೂರ್ಣವಾಗಿ ತಾಲೂಕವನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತೀವಿ. ಭೀಮಾ ನದಿಗೆ ನೀರು ಬಿಡುವವರೆಗೆ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಬರಗಾಲ ಘೋಷಣೆ ಆಗುವವರೆಗೆ ನಾವು ಹೋರಾಟವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇದು ಬರೀ ಸಿಂಪಲ್ ಆಗಿ ನಾವು ಇಲ್ಲಿ ಬರೀ ಸಾಂಕೇತಿಕವಾಗಿ 50 ಜನ ಸೇರಿದ್ದೀವಿ. ಈ ಸಲ 10,000 ಜನ ಸೇರಿ ನಾವು ಹೋರಾಟವನ್ನ ಮಾಡಿ
ಅಫಜಲ್ಪುರ ತಾಲೂಕವನ್ನು ಬಂದ್ ಮಾಡ್ತೀವಿ. ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಭೀಮಾ ನದಿಗೆ ನೀರು ಬಿಡಬೇಕು, ಒಂದು ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು. ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ವಿಪತ್ತಿನ ಹಣವನ್ನ ನೀವು ಯಾವುದಕ್ಕೆ ಬಳಕೆಯನ್ನ ಮಾಡ್ತೀರಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ವಿಪತ್ತಿಗೆ ಬಳಸುವಂತ ಹಣವನ್ನ ನಮ್ಮ ರೈತರಿಗೆ ಯಾಕೆ ಕೊಡೋದಕ್ಕೆ ನೀವು ಮುಂದಾಗ್ತಾ ಇಲ್ಲ? ಪ್ರತಿ ಎಕರೆಗೆ 50,000 ರೂಪಾಯಿ ಆ ವಿಪತ್ತಿನ ಹಣದ ಮುಖಾಂತರ ನಮಗೆ ರೈತರಿಗೆ ಪರಿಹಾರವನ್ನು ಕೊಡುವಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ.